ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಕೋಂಬೋ ರೆಸಿಪಿ ಮಾಡ್ತಾಯಿದ್ದೇನೆ. ಕೋಂಬೋ ರೆಸಿಪಿ ಅಂದರೆ ಒಂದು ದೋಸೆ ಮತ್ತು ಒಂದು ಅಲಸಂದೆ ಕಾಳಿದ್ದು ಗೊಜ್ಜು. ಈ ಗೊಜ್ಜು ಮತ್ತು ಅಲಸಂದೆ ಕಾಳಿನ ಗೊಜ್ಜು ಈ ದೋಸೆಗೆ ಬೆಸ್ಟ್ ಕಾಂಬಿನೇಷನ್, ಸೂಪರ್ ಟೇಸ್ಟ್ ಕೊಡ್ತದೆ. ಇದನ್ನು ಹೇಗೆ ಮಾಡೋದು ನೋಡುವ ಬನ್ನಿ. ಈ ದೋಸೆನ ಹೇಗೆ ಮಾಡೋದು ಗೊತ್ತಾ? ಇದು ಉಳಿದ ಅನ್ನದಿಂದ ನಾನು ಒಂದು ಡಿಫ್ರೆಂಟಾಗಿ ದೋಸೆನ ಮಾಡ್ತಾ ಇದ್ದೇನೆ. ಒಂದೊಂದು ಸತಿ ಊಟ ಮಾಡಿ ಸ್ವಲ್ಪ ಅನ್ನ ಉಳೀತದೆ, ಅದನ್ನು ನಾವು ಹಾಗೆ ಫ್ರಿಜ್ಜಲ್ಲಿ ಎತ್ತಿಡ್ತೇವೆ. ಅದು ಅಂಥ ಅನ್ನವನ್ನು ಎಂತ ಮಾಡೋದು, ಒಂದೊಂದು ಸತಿ ಅದು ಊಟ ಮಾಡಲಿಕ್ಕೆ ಮತ್ತೆ ಬೇಡ ಅಂತ ಅನಿಸ್ತದೆ. ಅಂಥ ಟೈಮಲ್ಲಿ ಡಿಫ್ರೆಂಟಾಗಿ ಒಂದು ದೋಸೆನ ಮಾಡೋದು. ಒಂದು ಕಪ್ಪಷ್ಟು ಅನ್ನಕ್ಕೆ 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ಹಾಕ್ಕೊಂಡೆ. ಅದಕ್ಕೆ ಮತ್ತೊಂದು ಸಣ್ಣ ಕಪ್ಪಲ್ಲಿ ಅಕ್ಕಿ ಹುಡಿನ ಸೇರಿಸ್ಕೊಂಡೆ. ಆಮೇಲೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಮೊಸರು, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅನ್ನನ ರವೆನ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು. ನೀರು ಹಿಡಿತದೆ, ಎಷ್ಟು ಬೇಕಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು. ಈಗ ಅನ್ನನ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಮುಚ್ಚಿಟ್ಕೊಳ್ಳೋದು. ಆಗ ನಾನು ಅಲಸಂದೆ ಕಾಳು ರಾತ್ರಿಯೇ ನೆನೆಸಿಟ್ಟಿದ್ದೆ ನೋಡಿ, ಈಗ ಒಳ್ಳೆ ಮೆತ್ತಗಾಗಿದೆ. ಇನ್ನು ಇದನ್ನು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಬೇಕು. ಒಂದು ಕುಕ್ಕರಿಗೆ ಈ ಅಲಸಂದೆ ಕಾಳನ್ನು ಹಾಕಿ 2-3 ವಿಸಿಲ್ ಆದರೆ ಚೆನ್ನಾಗಿ ಬೇಯ್ತದೆ. ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ, ನಮಗೆ ಬಾಯಿಗೆ ತಿನ್ನುವಾಗ ಸಿಗಬೇಕಲ್ವ, ಆ ಥರ ಬೇಯಿಸ್ಕೊಳ್ಬೇಕು. ಕೈಯಲ್ಲಿ ಒತ್ತಬೇಕಾದ್ರೆ ಮೆತ್ತಗಿರಬೇಕು, ಆ ಥರ ಬೇಯಿಸ್ಕೊಳ್ಬೇಕು. ಇದಕ್ಕೆ ಅದು ಮುಳುಗುವಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋದು. ಅಷ್ಟಾಗುವಾಗ ನಾವು ಅಲಸಂದೆ ಕಾಳಿನ ಗೊಜ್ಜಿಗೆ ರೆಡಿ ಮಾಡಿಕೊಳ್ಳುವ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡೆ. ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ 2-3 ಚಮಚ ಆಗುವಷ್ಟು ತೆಂಗಿನ ತುರಿನ ಫ್ರೈ ಮಾಡ್ಕೊಳ್ಳೋದು. ಇದು ಬ್ರೌನ್ ಕಲರಿಗೆ ಬರಬೇಕು ತೆಂಗಿನ ತುರಿ, ಅಲ್ಲಿವರೆಗೆ ಫ್ರೈ ಮಾಡ್ತಾ ಇರೋದು. ಈ ಅಲಸಂದೆ ಕಾಳಿನ ಗೊಜ್ಜು ಮಾತ್ರ ಸೂಪರಾದ ಟೇಸ್ಟ್ ಇದೆ. ಇದನ್ನು ಚಪಾತಿಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ ಯಾವುದಕ್ಕೆ ಬೇಕಾದರೂ ನೀವು ಉಪಯೋಗಿಸ್ಕೊಳ್ಬೋದು. ಈಗ ನಾವು ಗೊಜ್ಜು ಮಾಡುವ ಒಂದು ಪಾತ್ರೆನ ಇಲ್ಲಿ ಇಟ್ಕೊಂಡೆ. ಅದಕ್ಕೆ ಸ್ವಲ್ಪ 2-3 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡೆ. 1 ಚಮಚ ಜೀರಿಗೆ ಸ್ವಲ್ಪ ಉಬ್ಬಿ ಬರಬೇಕು. ಅಷ್ಟಾಗುವಾಗ ನೀರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀರುಳ್ಳಿ ಒಳ್ಳೆ ಫ್ರೈ ಆಗಬೇಕು. 3-4 ನಿಮಿಷಗಳಷ್ಟು ಹೊತ್ತು ನೀರುಳ್ಳಿನ ಫ್ರೈ ಮಾಡಿಕೊಳ್ಬೇಕು. ನೀರುಳ್ಳಿ ಫ್ರೈ ಆಗ್ತಾ ಇರಬೇಕಾದ್ರೆ ಮತ್ತೆ ಆಮೇಲೆ ಟೊಮೆಟೊನ ಹಾಕ್ಕೊಳ್ಬೇಕು. ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಬಂದ ಕೂಡಲೇ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಗುದ್ದಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಆನಿಯನ್ ಹಾಕಿದ ಕೂಡಲೇ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಬೋದು. ನಾನು ಮಿಕ್ಸ್ ಮಾಡಿದೆ, ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಟೊಮೆಟೊ ಬೇಯಬೇಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನಿಲ್ಲಿ 3 ಬಗೆಯ ಹುಡಿಗಳನ್ನು ಒಂದು ಮೆಣಸಿನ ಹುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ 1 ಚಮಚ, ಅರಸಿನ ಪುಡಿ, ಇದನ್ನು ಈಗ ಹಾಕ್ಕೊಳ್ಳುವ. ಇದಕ್ಕೆ ಅರ್ಧ ಚಮಚದಷ್ಟು ಅರಸಿನ ಹುಡಿ, 1 ಚಮಚ ಮೆಣಸಿನ ಹುಡಿ, 1 ಚಮಚ ಧನಿಯಾ ಪುಡಿ ಹಾಕಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈ ಮಸಾಲೆ ಈರುಳ್ಳಿ ಮತ್ತು ಟೊಮೆಟೊಕ್ಕೆ ಈ ಮಸಾಲೆ ಚೆಂದ ಹೊಂದ್ಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಅದರ ಜೊತೆಗೆ ಈಗ ನಾವು ಬೇಯಿಸಿ ಇಟ್ಕೊಂಡಂತಹ ಅಲಸಂದೆ ಕಾಳು ಅದು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಒತ್ತಿ ನೋಡಿದರೆ ಮೆತ್ತಗೆ ಆಗಿದೆ. ತುಂಬ ಟೇಸ್ಟಿ ಅಲಸಂದೆ ಕಾಳು ಗೊಜ್ಜು. ನೀವು ಒಂದು ಸಲ ಮಾಡಿದರೆ ಮತ್ತು ವಾರದಲ್ಲಿ 3 ದಿವಸ ಮಾಡ್ತೀರಾ, ಅಷ್ಟು ಟೇಸ್ಟಾಗಿರ್ತದೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ.
ನೋಡಿ ಎಲ್ಲ ಅಲಸಂದೆ ಕಾಳನ್ನು ಗೊಜ್ಜಿಗೆ ಹಾಕ್ಕೊಳ್ಳೋದು, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ನೋಡಿ. ಇದು ಸ್ವಲ್ಪ ಈ ಅಲಸಂದೆ ಕಾಳಿನ ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡಿ ಒತ್ತಿದರೆ ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಸ್ವಲ್ಪ ದಪ್ಪ ಬರ್ತದೆ. ಆಗ 1ರಿಂದ 2 ಗ್ಲಾಸಷ್ಟು ಸಣ್ಣ ಗ್ಲಾಸಲ್ಲಿ ಹಾಗೆ ಒತ್ತಿಕೊಂಡ್ರೆ ಗ್ರೇವಿ ದಪ್ಪ ಬರ್ತದೆ. ಎಲ್ಲವನ್ನಲ್ಲ, ನಮಗೆ ಇದು ಅಲಸಂದೆ ಕಾಳು ಬಾಯಿಗೆ ತಿನ್ನಲಿಕ್ಕೆ ಸಹ ಇರಬೇಕು. ಸ್ವಲ್ಪ ಪೇಸ್ಟಾಗಿ ಮಾಡಿದರೆ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ದಪ್ಪ ಬರ್ತದೆ. ಇನ್ನು 2ರಿಂದ 3 ನಿಮಿಷ ಹೀಗೇ ಕುದಿಸ್ಕೊಂಡ ಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ವ ತೆಂಗಿನ ತುರಿ ಫ್ರೈ ಮಾಡಿದ್ದು, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ನೀರು ಬೇಕಿದ್ದರೆ ಸೇರಿಸ್ಕೊಳ್ಳೋದು. ಈಗ ಈ ಅಲಸಂದೆ ಕಾಳಿಗೆ ನಾವು ಹಾಕಿದಂಥ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು, ಉಪ್ಪು ಖಾರ ಎಲ್ಲ. ಅದಷ್ಟಾದಮೇಲೆ ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಕುದಿಸಿಕೊಂಡ್ರೆ ನಮ್ಮ ರುಚಿಯಾದ ಅಲಸಂದೆ ಕಾಳಿನ ಗೊಜ್ಜು ಅಥವಾ ಅಲಸಂದೆ ಕಾಳಿನಂಥ ಕೂರ್ಮ ಅಂತಾದರೂ ಹೇಳ್ಬೋದು, ಅದು ರೆಡಿ ಆಗ್ತದೆ. ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಇದು. ಚಪಾತಿಗೆ ಪೂರಿಗೆ ಕೂಡ ಮಾಡ್ಕೊಳ್ಬೋದು, ಸೈಡ್ ಡಿಶ್ ಇದು. ಅನ್ನದ ಜೊತೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಪೂರಿಗೆ ಸಖತ್ ಮ್ಯಾಚ್ ಆಗ್ಬೋದು ಅಂತ ಅನ್ನಿಸ್ತದೆ ನನಗೆ. ತುಂಬ ದಪ್ಪ ಆಯಿತು ಅಂದರೆ ಅದು ತಣ್ಣಗಾಗುವಾಗ ತುಂಬ ಗಟ್ಟಿ ಆಗ್ತದಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕುದಿಸ್ಕೊಂಡೆ. ಸೂಪರ್ ಟೇಸ್ಟಿ ಅಲಸಂದೆ ಕಾಳಿನ ಗೊಜ್ಜು ರೆಡಿ ಆಯಿತು. ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. ನೀವು ಸಹ ಒಂದು ಸತಿ ಮಾಡಿ ನೋಡಿ, ತುಂಬ ರುಚಿ ಇತ್ತು. ಇದು ನಿಮ್ಮ ಹೋಟ್ಲಲ್ಲೆಲ್ಲ ಗಸಿ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್. ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ ಇದಕ್ಕೆ. ಕೂರ್ಮ ಅಂತೇಳಿ ಎಲ್ಲ ತುಂಬ ಐಟಮ್ಸು, ತುಂಬ ತರಕಾರಿ ಹೆಚ್ಚಲಿಕ್ಕೆ ಏನಿಲ್ಲ. 1 ಟೊಮೆಟೊ, 2 ಟೊಮೆಟೊ, 1 ನೀರುಳ್ಳಿ ಅಷ್ಟೇ. ಹೆಚ್ಕೊಳ್ಳಿಕ್ಕೆ ನಿಮಗೆ ಬೇಗ ಆಗ್ತದೆ ಕೂಡ ಮಾಡಲಿಕ್ಕೆ. ಇದನ್ನು ಮುಚ್ಕೊಂಡು ಒಂದು ಸೈಡಿಗೆ ಇಡ್ತೇನೆ. ನೆಕ್ಸ್ಟ್ ನಾವು ದೋಸೆ ಹೇಗೆ ಮಾಡೋದು ನೋಡೋಣ. ನಾವು ಕಲಸಿಟ್ಕೊಂಡಿದ್ದೇವಲ್ಲ ದೋಸೆನ, ರವೆ ಮತ್ತು ನಿನ್ನೆದು ಅನ್ನ ಎಲ್ಲವನ್ನು ಕೂಡ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕೀಗ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ನೋಡಿ. ಈಗ ಸೂಪರ್ ಟೇಸ್ಟಿ ದೋಸೆಗೆ ಹಿಟ್ಟು ರೆಡಿ ಆಯಿತು. ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಂಡ್ರೆ ಆಯಿತು. ಇದಕ್ಕೆ ಯಾವುದೇ ಸೋಡಾ ಆಗಲಿ ಏನೂ ಆಗಲಿ ಏನೂ ಹಾಕೋದು ಬೇಡ. ಹಾಗೆಯೇ ದೋಸೆ ಸೂಪರಾಗಿ ಟೇಸ್ಟಾಗಿ ಬರ್ತದೆ. ಯಾಕೆಂದರೆ ಮೊಸರನ್ನ ಹಾಕಿರ್ತೇವಲ್ಲ ನಾವು, ಅದೇ ಸಾಕು. ಚೆನ್ನಾಗಿ ಉಪ್ಪು ಹಾಕಿ, ಉಪ್ಪು ಕರಗಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡೆ. ದೋಸೆ ಕಲರು ಚೆನ್ನಾಗಿ ಬರ್ತದೆ ಅಂತ ನಾನು ಸಕ್ಕರೆನ ಸೇರಿಸ್ಕೊಂಡೆ. ಈಗ ದೋಸೆ ಮಾಡುವ. ನಾನ್ ಸ್ಟಿಕ್ಕಲ್ಲಿ ಮಾಡ್ಬೋದು ಅಥವಾ ಕಬ್ಬಿಣದ ಕಾವಲಿಗೆಯಲ್ಲಿ ಕೂಡ ದೋಸೆಯನ್ನು ಮಾಡ್ಕೊಳ್ಬೋದು. ತೆಳ್ಳಗೆ ಬೇಕಾದರೆ ನಿಮಗೆ ತೆಳ್ಳಗೇನು ಮಾಡ್ಕೊಳ್ಬೋದು. ನಾನು ತುಂಬ ತೆಳ್ಳಗೆ ಮಾಡ್ಕೊಳ್ಳಿಲ್ಲ. ಈಗ ನೋಡಿ, ನಿನ್ನೆ ಉಳಿದ ಅನ್ನದಿಂದ ಮಾಡಿದಂತಹ ಸೂಪರಾದ ಟೇಸ್ಟಿಯಾದಂತಹ ದೋಸೆ. ಇದು ಹೀಗೆ ದೋಸೆ ತುಂಬ ಟೇಸ್ಟ್ ಇರ್ತದೆ. ಮಧ್ಯಾಹ್ನ ನೀವು ಲಂಚಿಗೆ ತಗೊಂಡು ಹೋದರೂ ಕೂಡ ದೋಸೆ ಗಟ್ಟಿ ಅಂತ ಅನಿಸೋದಿಲ್ಲ, ಮೆತ್ತಗೇನೆ ಇರ್ತದೆ. ಅನ್ನ ಹಾಕಿರ್ತೇವಲ್ಲ, ಮೊಸರು ಅನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತೇವಲ್ಲ, ದೋಸೆ ತುಂಬ ಮೆತ್ತಗಿರ್ತದೆ. ತಣ್ಣಗಾದರೂ ಕೂಡ ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ನೀವು ಬೆಳಿಗ್ಗೆ ಮಾಡಿಟ್ಟದಿದ್ದರೆ ಸಂಜೆ ಕೂಡ ಅದನ್ನು ಬೇಕಾದರೆ ಬಿಸಿನೇ ಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ಬೋದು, ಏನಾಗೋದಿಲ್ಲ. ಸೂಪರಾದ ದೋಸೆ ರೆಡಿ ಆಯಿತು.
ನೋಡಿ ಎಷ್ಟು ಚಂದ ಬಂದಿದೆ ನೋಡಿ. ರವೆ, ಅಕ್ಕಿ ಹುಡಿ ಮತ್ತು ನಿನ್ನೆದು ಅನ್ನ ಇಷ್ಟು ಹಾಕಿ ಮಿಕ್ಸ್ ಮಾಡಿದಂತಹ ದೋಸೆ. ಫ್ರೆಂಡ್ಸ್, ನೀವು ಕೂಡ ಮಾಡಿ. ಸೂಪರಾದ ಕಲರ್ ನೋಡಿ ದೋಸೆ. ಇದು ಯಾರು ಈ ರೀತಿ ಮಾಡಿದ್ದು ಅಂತ ಹೇಳಲಿಕ್ಕಿಲ್ಲ. ಡಿಫ್ರೆಂಟ್ ಟೇಸ್ಟ್ ಕೂಡ, ಟೇಸ್ಟ್ ತುಂಬ ಚೆನ್ನಾಗಿದೆ. ಅನ್ನ ಹಾಕಿದ ಕಾರಣ ಒಂಥರ ದೋಸೆ ತಿನ್ನುವಾಗ ಇನ್ನೂ ತಿನ್ನಬೇಕು ಅನ್ನುವ ರುಚಿ, ತುಂಬ ರುಚಿ ಇರ್ತದೆ ಈ ದೋಸೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಬಟನನ್ನು ಒತ್ತಿ. ಈ ರೀತಿಯಾದ ತುಂಬ ಟೇಸ್ಟಿಯಾದ ಕ್ವಿಕ್ಕಾಗಿ ಮಾಡುವಂಥ ಈಸಿ ರೆಸಿಪಿಗಾಗಿ ಅಡುಗೆ ಪ್ಯಾಷನನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಹಾಕೊಳ್ತಿದ್ದೇನೆ ತಿನ್ನಲಿಕ್ಕೆ ಅಂತೇಳಿ ಬಟ್ಲಿಗೆ 2 ದೋಸೆ ಮತ್ತು ಗ್ರೇವಿ ಈಗ ಮಾಡಿಕೊಂಡ ಅಲಸಂಡೆ ಕಾಳಿನ ಗೊಜ್ಜು. ನನಗಂತೂ 2 ದೋಸೆ ತಿಂದಾಗುವಾಗ ಇಷ್ಟೇ ತಿನ್ನಬೇಕಾ ಅಯ್ಯೋ ಅಂತ ಅನ್ನಿಸ್ತು, ಯಾಕೆಂದರೆ ಅಷ್ಟು ಟೇಸ್ಟಾಗಿ ಬಂದಿದೆ. ನಾನು 2 ದೋಸೆ ತಿನ್ನೋದು, ಯಾಕೆಂದರೆ ಡಯಟ್ ಮಾಡುವವರು ಯಾವಾಗಲೂ ಒಂದೇ ದೋಸೆ ತಿನ್ನಬೇಕು. ಆದರೂ ನಾನು ಕರಿ ಸೂಪರಾಗಿದೆ ಅಂತೇಳಿ 2 ತಿಂದೆ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಮನೇಲಿ ಇದೇ ರೀತಿ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರಾದ ಅಲಸಂಡೆ ಕಾಳಿನ ಗೊಜ್ಜು ಮತ್ತು ನಿನ್ನೆ ಉಳಿದ ಅನ್ನದಿಂದ ಮಾಡಿದಂಥ ಸೂಪರ್ ಟೇಸ್ಟಿಯಾದ ದೋಸೆ. ಥ್ಯಾಂಕ್ ಯು. ಸೂಪರಾದ ಟೇಸ್ಟ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್.